ನಮಸ್ತೆ. ನೋಡ್ರಿ, ಇದು ನಾವು ದೊಡ್ಡಬಣಗೆರೆ ಪಂಚಾಯತಿ ಹುಲಿಗುಂಟೆ ಹೋಬಳಿಲಿ ದಿನಾಂಕ 18ನೇ ತಾರೀಕು ಸಾಯಂಕಾಲ ಒಂದು 3 ಗಂಟೆ 4 ಗಂಟೆ ಸುಮಾರಿನಲ್ಲಿ ಅಲಿಕಲ್ಲು ಮಳೆ ಆಗಿರೋ ಕಾರಣ ತುಂಬ ಬೆಳೆ ಏನಾಗಿತ್ತು ಅಂದರೆ ಫಸ್ಟಿಗೇನೇನೂ ಆಗಿರಲಿ. ನೋಡಿ, ಇದು ಕಾಯಿನ ಯಾವ ಥರ ಓಪನ್ ಆಗಿತ್ತು ಅಂತ. ಇದರಲ್ಲಿ ಹುಳುಗಳು ಆಲ್ರೆಡಿ ಬರ್ತಾ ಇದ್ದಾವೆ. ಇನ್ನೊಂದು ಇಲ್ಲಿ ಕಾಯಿ ನೋಡಿರಿ, ಈ ಕಾಯಿ ಮುಂಚೆನೇ ಒಂದು ವಾರದಿಂದ ಹಿಂದೆ ಅವಾಗೇನೂ ಆಗಿರಲಿಲ್ಲ. ಈ ಬ್ಲ್ಯಾಕ್ ಆಗೈತೆ ನೋಡಿ. ಇವಾಗ ಇತ್ತೀಚೆಗೆ ಕಾಣ್ತಾ ಇರೋದು. ಈ ಕಾಣೋದಕ್ಕೆ ಕಾರಣ ಏನಂತಂದರೆ, ನೀವು ಇದರಲ್ಲಿ ಕನಿಷ್ಠ ಅಂದ್ರೂ ಒಂದು ನಮ್ಮ ದೊಡ್ಡಬಣಗೆರೆ ಪಂಚಾಯತಿಯಲ್ಲಿ 200 ಎಕರೆಯಲ್ಲಿ ದಾಳಿಂಬೆ ಬೆಳೀತಾ ಇರೋದು. ಅದರಲ್ಲಿ ಕರಿತಿಂದಳ್ಳಿಲಿ ಜಾಸ್ತಿ. ಆದರೆ ನಮ್ಮದು ಸರ್ವೆ ನಂಬರ್ ಎಲ್ಲ ಬರೋದೆಲ್ಲ ದೊಡ್ಡಬಣಗೆರೆ ಪಂಚಾಯತಿ ವ್ಯಾಪ್ತಿಗೆ. ಇದುವರೆಗೂ ಒಂದು ಬೆಳೆ ಬೆಳಿಬೇಕಂದ್ರೆ 6 ತಿಂಗಳು 8 ತಿಂಗಳು ಎಷ್ಟು ಶ್ರಮ ಪಡಬೇಕು ಅನ್ನೋದು ನಮಗೆ ತುಂಬ ಕಷ್ಟ ಐತಿ. ಒಂದು ವಾರದಲ್ಲಿ ಒಂದು ಸರಿ ಸ್ಪ್ರೇ ಮಾಡಬೇಕು. 600 ಲೀಟ್ರ್ ಈ ಪ್ಲಾಟಲ್ಲಿ ಇರೋದು 1200 ಗಿಡ. ಇಲ್ಲಿ ಏಕ ನೋಡ್ಕೊಂತ ಹೋದರೆ 20 ಎಕರೆವರೆಗೂ ಪೂರ್ತಿ ದಾಳಿಂಬೆನೇ ಹಾಕಿರೋದು ನಾವು ಪೂರ್ತಿ. ಒಂದು 1200 ಗಿಡಕ್ಕೆ 600 ಲೀಟ್ರ್ ಔಷಧಿ ಸ್ಪ್ರೇ ಮಾಡಬೇಕು. 600 ಲೀಟ್ರ್ ಸ್ಪ್ರೇ ಮಾಡೋದಕ್ಕೆ 4,500 ರಿಂದ 5,000 ರೂಪಾಯಿವರೆಗೂ ಔಷಧಿ ಖರ್ಚಾಗುತ್ತೆ. ಅದು ಒಂದು ವಾರದಲ್ಲಿ. ಕನಿಷ್ಠ ನಾವು ಒಂದು ತಿಂಗಳಲ್ಲಿ 4 ವಾರ ಕಂಟಿನ್ಯೂ ಆಗಿ ಸ್ಪ್ರೇ ಮಾಡಲೇಬೇಕು. 6 ತಿಂಗಳವರೆಗೂ ಮಾಡ್ಕೊ ಬಂದಿರೋದು ಈ ಬೆಳೆ. ಈಗ ಅಚಾನಕ್ಕಾಗಿ ಸಡನ್ನಾಗಿ ಬಂದಿರೋ ಮಳೆ, ಅನಿಕಲ್ ಮಳೆ ಅಂತಂದರೆ, ಆ ಮಳೆಯಿಂದ 6 ತಿಂಗಳು ನಾವು ಕಷ್ಟಪಟ್ಟು ಇಲ್ಲಿವರೆಗೂ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿರೋದು. ಬರೀ ಇದಕ್ಕೇನೆ 1200 ಗಿಡಕ್ಕೆ 4 ಲಕ್ಷ ಬಂಡವಾಳ ಹಾಕಿದ್ವಿ. ಅದು ಔಷಧಿಗೆ. ಗೊಬ್ಬರ ಲೆಕ್ಕ ಹಾಕೊಂಡ್ರೆ ಇನ್ನೂ 2 ಲಕ್ಷ ಆಗುತ್ತೆ. 6 ಲಕ್ಷವರೆಗೂ ನಾವು ಬಂಡವಾಳ ಹಾಕಿದ್ವಿ. 1200 ಗಿಡ ಆಗೈತಿ. ಇದು ಅಷ್ಟಾಗಿರೋದಕ್ಕೆ ಆಲಿಕಲ್ ಮಳೆ ಬರೀ ಜಸ್ಟ್ ಅರ್ಧ ಗಂಟೆ ಬಂದಿರೋದು. 10 ನಿಮಿಷದಿಂದ ಅರ್ಧ ಗಂಟೆ ಬಂದಿರೋದಕ್ಕೆ ನಾವು ಇಷ್ಟು ವರ್ಷ 6 ತಿಂಗಳು ನಾವು ಕಷ್ಟಪಟ್ಟಿದ್ದು ಪೂರ್ತಿನೇ ನಾಶ ಆಗೋ ಲೆಕ್ಕಾಚಾರಕ್ಕೆ ಹೋಗ್ಬಿಡೈತಿ. ನಾವೇನಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಆಲಿಕಲ್ ಆಗಿ ತಿರುಗಿ ಬೆಳಗ್ಗೆನೇ ಔಷಧಿ ತಂದುಬಿಟ್ಟು 6,000 ರೂಪಾಯಿ ಕೊಟ್ಟು ಧರ್ಮಪುರಕ್ಕೆ ಹೋಗಿ ಔಷಧಿ ತಂದು ಔಷಧಿ ಹೊಡೆದಿದ್ದೀವಿ. ಔಷಧಿ ಹೊಡೆದ್ರೂ ಇದು ಇಷ್ಟೊಂದು ಈ ಬೆಳೆ ನೋಡ್ರಿ ಕಂಟ್ರೋಲ್ಗೆ ಬಂದಿಲ್ಲ. ಆಲ್ರೆಡಿ ಮಚ್ಚೆ ಬಂದೈತಿ. ಬ್ಲ್ಯಾಕ್. ಇದು ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋದೇ ಲೆಕ್ಕಕ್ಕೆ ನಮಗೆ ಇದು ಊಹೆನೆ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಬಂಡವಾಳ ಲಾಸ್ ಆಗುತ್ತೆ ಅನ್ನೋದು ಲೆಕ್ಕಾಚಾರಕ್ಕಿಲ್ಲ. 5 ರಿಂದ 6 ಲಕ್ಷ ರೂಪಾಯಿ ಬರೀ 1200 ಗಿಡಕ್ಕೆ ಹೋಗುತ್ತೆ ಅಂದರೆ, ಇಲ್ಲಿರೋಂಥ ರೈತರು ಎಲ್ಲರೂ ಬೆಳೆ ಹಾಕಿರೋದನ್ನೇ. ಹತ್ತಿ ಬೀಜ ಇದುವರೆಗೂ ಹತ್ತಿ ಬೀಜ ಹಾಕೊಂಡು ಹತ್ತಿದ್ರಲ್ಲಿ ಏನೋ ಬೆಳೆ ಬೆಳ್ಕೊಂಡು ನಾವೇನೋ ವ್ಯವಸಾಯ ಮಾಡ್ತಾ ಇದ್ವಿ. ಆದರೆ ಇದನ್ನೇ ನಂಬ್ಕೊಂಡು ನಾವು ಅವ್ರ ಸಾಲ ಮಾಡಿಬಿಟ್ಟು ಬೆಳೆ ದುಡ್ಡು ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ನಾವು ಇದಕ್ಕೆ ಯಥೇಚ್ಛವಾಗಿ ಬಂಡವಾಳ ಹಾಕೊಂಡು ಸಾಲ ಮಾಡಿಬಿಟ್ಟು ಇಷ್ಟೊಂದು ನಾವು ವ್ಯವಹಾರ ಮಾಡಿ ಇದನ್ನೆಲ್ಲ ಮಾಡಿದರೆ ₹1 ಲಾಭ ಬರೋ ಲೆಕ್ಕಾಚಾರಕ್ಕಿಲ್ಲ. ಈ ಕಾಯಿ ಯಾವ ಹಂತಕ್ಕೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ನೋಡ್ರಿ, ಈಗ ಇದು ಬರೀ ಮೇಲೆ ಕಾಣಿಸ್ತಿರೋದು ಅಷ್ಟೇ. ಇಲ್ಲಿ ಮೇಲೆ ಕಾಣಿಸ್ತಾ ಇರೋದು ಇದು ಓಪನ್ ಆಗಿ ಒಳಗಡೆಯಿಂದ ಬ್ಯಾಕ್ಟೀರಿಯಾ ಮೇಲ್ಗಡೆ ಇರೋದು ಅಷ್ಟೇ. ಅದು ಮೇಲ್ಗಡೆ ಇರೋದು ಒಳಗಡೆ ಹೋಗ್ಬಿಟ್ಟು ಯಾವ ಲೆಕ್ಕಾಚಾರಕ್ಕೆ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಕಾಯಿ ನೋಡಿದ್ರೆ ಈ ಥರ ಓಪನ್ ಆಗ್ತಾ ಐತಿ. ಇದು ವಾರದಿಂದ ಓಪನ್ ಆಗ್ತಿರೋದು. ಒಳಗಡೆ ಹುಳುಗಳು ಹೋಗ್ತಾ ಇದ್ದಾವೆ. ಆಲ್ರೆಡಿ ಮೇಲ್ಗಡೆ ಸಿಪ್ಪೆಯಿಂದ ಬಂದು ಹೋಗ್ತಾ ಐತಿ. ದಯಮಾಡಿ ಹೇಳ್ತೀನಿ, ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಅಧಿಕಾರಿಗಳಾಗಲಿ ಅಥವಾ ಈ ಶಿರಾ ತಾಲೂಕಲ್ಲಿ ಇರುವಂಥ ಅಧಿಕಾರಿಗಳಾಗಲಿ ಯಾರು ಇದುವರೆಗೂ ನಮಗೇನು ಮಾಹಿತಿ ಸಿಕ್ಕಿಲ್ಲ. ಆದರೆ ಹುಲಿಕುಂಟೆ ಹೋಬಳಿಯ ಜಬಿ ಸರ್ ಅವ್ರಿಗೆ ಮಾಹಿತಿ ತಲುಪಿಸಿದ ಪ್ರಕಾರ ಅವ್ರು ನಾವು ಅಲ್ಲೇ ತಲುಪಿಸಿದ್ದೀವಿ ಅಂತಂದು ಹೇಳಿದರು. ಚಿದಾನಂದ ಗೌಡ್ರಿಗೆ ಫೋನ್ ಮಾಡಿದ್ರೆ ಅವರು ಅಸೆಂಬ್ಲಿ ಸೆಕ್ಷನ್ ಬರ್ತೀನಿ ಅಂತಂದು ಹೇಳಿದರೆ, ಶುಕ್ರವಾರ ಶನಿವಾರ ಅವರು ವಿಸಿಟ್ ಮಾಡ್ತೀನಿ ಅಂತ ಹೇಳಿದರೆ. ನಮ್ದು ಇಷ್ಟೊಂದು ಕಷ್ಟ ಆದ್ರೂ ರೈತರ ಕಷ್ಟ ಕೇಳರೇ ಇಲ್ಲ. ಇದು ಈ ಮಟ್ಟಕ್ಕೆ ನಿಂತೈತೆ ಅಂದರೆ ಎಲ್ಲೆಲ್ಲಿ ಮಳೆ ಆಗೈತೆ ಏನಾಯ್ತು ಅಂತಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ತಾಮಂತ ಅಧಿಕಾರಿಗಳು ಕೇಳೋ ಮಾಹಿತಿನೂ ಇಲ್ಲ. ದಯಮಾಡಿ ಹೇಳ್ತೀನಿ, ನಮ್ಮ ಸ್ವಲ್ಪ ರೈತರ ಕಷ್ಟನ ಅರ್ಥ ಮಾಡ್ಕೊಳ್ರಿ. ಇದನ್ನೆಲ್ಲ ತಿಳ್ಕೊಂಡು ಶಾಸಕರಾಗಲಿ ಯಾರಾಗಲಿ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡಿರಿ. ಅಸೆಂಬ್ಲಿಯಿಂದ ಆಗಲಿ ಇಲ್ಲಿಂದ ಆಗಲಿ ಇನ್ಸೂರೆನ್ಸ್ ಕಂಪ್ನಿ ಯಾರನ್ನಾಗಲಿ ದಯಮಾಡಿ ಪರಿಹಾರ ಏನಾದ್ರು ಕೊಡೋ ಲೆಕ್ಕಾಚಾರಕ್ಕಂತ ಬಂತು ಅಂದರೆ 16 ಮಾಡಿಕೊಡ್ರಿ. ಇಲ್ಲಾಂದರೆ ನಾವು ಯಾವ ಮಟ್ಟಕ್ಕೆ ಹೋಗ್ಬೇಕಂದ್ರೆ ರೈತರು ಉಳಿಯೋದೇ ಕಷ್ಟ ಆಗುತ್ತೆ. ಬೇಕಾದ್ರೆ ಇನ್ನೂ ರೈತರ ಹತ್ರನೂ ಮಾತಾಡಿಸಿ ಒಂದ್ಸರಿ ಕೇಳ್ರಿ ಅಂತಂದೇವು. ನಮಸ್ತೆ, ನನ್ನ ಹೆಸರು ರಂಗನಾಥ್ ಅಂತೇಳಿ. ನಾನು ತುಮಕೂರು ಜಿಲ್ಲೆ ಕರೇತಿಮನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾವು ದಾಳಿಂಬೆ ಬೆಳೆಗಾರರು. ಮೂಲತಃ ಇದು ನಮ್ಮದು ಬೆಳೆ ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಈ ವಾರದ ಇಂಚೆ ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನ 4 ಗಂಟೆ 5 ಗಂಟೆ ಸುಮಾರಲ್ಲಿ ಸುರಿದಂಥ ಆನಿಕಲ್ಲು ಮಳೆಗೆ ಏನು ಕಾಣ್ತಿದ್ದಿಲ್ಲ. ಎಲ್ಲ ನೀಟಲ್ಲೇ ಇತ್ತು. ಇದು ನಮ್ಮದೇ ಫ್ಲ್ಯಾಟು, ನೀಟಲ್ಲೇ ಇತ್ತು. ಈಗೀಗ ನಿನ್ನೆ ಇವತ್ತು ನೋಡಿದ್ರೆ ಅಲ್ಲಿ ಡಾರ್ಕ್ ಕಲರು ಮಚ್ಚೆ ಬರ್ತಾ ಇದೆ. ಅದನ್ನ ನೋಡಿದ್ರೆ ಇದೇ ಒಳಗಡೆ ಸುಲಿದು ನೋಡ್ಬಿಟ್ರೆ ಅದು ಕೆಟ್ಟಂಗೆ ಕಾಣ್ತಾ ಇದೆ. ನಾವು ಬಂಡವಾಳ ಹಾಕ್ಬಿಟ್ಟಿದ್ವಿ. ಇಷ್ಟು ದಿನ ಎಲ್ಲ ಸ್ಪ್ರೇ ಮಾಡ್ಕೊಂಡು ಇದು ಮಾಡಿದ್ದೀವಿ. ಇಲ್ಲಿ ಇದು ನಾವು ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಇನ್ಸೂರೆನ್ಸ್ ಕಂಪ್ನಿಗೆ ನಾವು ಇನ್ಸೂರೆನ್ಸ್ ಪೇ ಮಾಡಿದ್ವಿ. ಅವರು ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಆಗಮಿಸಿಬಿಟ್ಟು ನಮಗೆ ಪರಿಹಾರವನ್ನು ಎಕ್ಸ್ಟ್ರಾ ಮಣ್ಣು ಕೊಡಬೇಕು. ಅಂದರೆ ಈಗ ನಮಗೆ ಈ ಬೆಳೆ ಅಂದರೆ ಒಂದು 20 ಭಾಗ ಅಷ್ಟೇ ನಮಗೆ ದೊರಕ್ತಾ ಇದೆ. ಇನ್ನು 100 ಭಾಗಕ್ಕೆ 80 ಭಾಗ ನಮಗೆ ನಾಶ ಆಗ್ತಾ ಇದೆ. ಹಂಗಾಗಿ ಈ ನಷ್ಟವನ್ನು ನಾವು ಇನ್ಸೂರೆನ್ಸ್ ಪೇ ಮಾಡಿರೋದ್ರಿಂದ ಇನ್ಸೂರೆನ್ಸ್ ಕಂಪ್ನಿಗಳು ನಮಗೆ ಈ ನಷ್ಟವನ್ನು ಭರಿಸ್ಕೊಡ್ಬೇಕು. ಮತ್ತು ನಮ್ಮ ಭಾಗದ ಶಾಸಕರು ಈ ಕೂಡಲೇ ಏನು ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನು ಇನ್ಸೂರೆನ್ಸ್ ಏನು ಕಂಪ್ನಿಗಳಿದ್ದಾವೆ ಅವರಿಗೆ ತಿಳಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ನೀಡಿಕೊಡ್ಬೇಕು. ಮತ್ತು ಇನ್ನೊಂದು ನಮ್ಮ ಪಂಚಾಯತಿಗಳು ಭಾಳ ಆಗಿದೆ. ಅಂದರೆ ದೊಡ್ಡಬಣಗೆರೆ ಪಂಚಾಯತಿಲಿ ಇಲ್ಲಿವರೆಗೂ ಇಶ್ಯೂನೇ ಆಗಿಲ್ಲ. ನಮ್ಗೇನು ಎಫೆಕ್ಟ್ ಆಗಿಲ್ಲ ಬಿಡ್ರಿ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಗೆ ಆನಿಕಲ್ ಬಿತ್ತು, ನಾವು ಕಣ್ಣಾರ ನೋಡಿದ್ವಿ. ಬಟ್ ನಮಗೇನು ಎಫೆಕ್ಟ್ ಆಗಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಮೊನ್ನೆ ಇವತ್ತು ನೋಡಿದ್ರೆ ಆ ಮಚ್ಚೆನೇ ಇದ್ದಿದ್ದಿಲ್ಲ. ನಾವು ಯಾವಾಗಲೂ ಡೈಲಿ ಬಂದು ಗಿಡದ ಹತ್ರ ಬಂದು ಅಬ್ಸರ್ವ್ ಮಾಡ್ತಿದ್ದೆ.
ನಿನ್ನೆ ಇವತ್ತು ಮತ್ತು ಈ 3 ದಿನದಿಂಚೆ ಮಚ್ಚೆ ಕಾಣ್ತಾ ಇದೆ, ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಹಂಗಾಗಿ ಈ ಭಾಳ ನಷ್ಟ ಆಗಿದೆ. ದಯಮಾಡಿ ಈ ಭಾಗದ ಶಾಸಕರು ಮತ್ತು ಇನ್ಸೂರೆನ್ಸ್ ಕಂಪ್ನಿಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ಈ ರೈತರನ್ನ ನೋಡ್ಕೊಂಡು ಗಮನ ಹರಿಸಿ ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡ್ಬೇಕಂತ ಹೇಳಿ ಕೋರ್ಕೊಳ್ತಾ ಇದ್ದೀನಿ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.